ನಿಮ್ಮ ಜೀವನದ ಪ್ರತಿ ಕ್ಷಣವೂ ನೀವು ಕಾರ್ಯಗಳನ್ನು ಎಸಗುತ್ತಿರುತ್ತೀರಿ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಪ್ರಾಣಶಕ್ತಿಯ ಹಂತದಲ್ಲಿ ಪ್ರತಿ ಕಾರ್ಯವೂ ಒಂದು ಅಚ್ಚೊತ್ತನ್ನು ಬಿಡುತ್ತದೆ. ಅದುವೇ ಕರ್ಮ. ಭಕ್ತಿಯು ಕರ್ಮವನ್ನು ಧ್ವಂಸ ಮಾಡುತ್ತದೆ ಮತ್ತು ಮುಕ್ತಿಯನ್ನು ತರುತ್ತದೆ. ಕರ್ಮ ಎಂದರೆ ಕಾರ್ಯವೂ ಹೌದು, ನೆನಪಿನ ಅಚ್ಚೊತ್ತುಗಳು ಹೌದು. ಕಾರ್ಯವಿಲ್ಲದೆ ನೆನಪಿರಲು ಸಾಧ್ಯವಿಲ್ಲ ಮತ್ತು ನೆನಪಿಲ್ಲದೆ ಕಾರ್ಯವಿರಲು ಸಾಧ್ಯವಿಲ್ಲ. ಕರ್ಮದ ಹಳೆಯ ಪದರಗಳು ನಿಮಗೆ ಅಂಟುವುದು ನೀವು ಕರ್ಮದ ಗೋಂದಿನ ಹೊಸ ಪದರಗಳನ್ನು ನಿರಂತರವಾಗಿ ಸೇರಿಸಿದ್ದರೆ ಮಾತ್ರ. ಕರ್ಮ ಇರುವುದು ನಿಮ್ಮ ಕಾರ್ಯದಲ್ಲ, ಅದಿರುವುದು ನಿಮ್ಮ ಸಂಕಲ್ಪದಲ್ಲಿ. ಕರ್ಮವನ್ನು ಹುಟ್ಟು ಹಾಕುವುದು ನೀವು ಏನು ಮಾಡಿದ್ದೀರಿ ಎಂಬುದಲ್ಲ, ಬದಲಿಗೆ ಅದನ್ನು ಹೇಗೆ ಮಾಡಿದ್ದೀರಿ ಎಂಬುದು. ಕರ್ಮವು ಕಾರ್ಯಗೈಯುವುದು ಪ್ರವೃತ್ತಿಗಳ ಮೂಲಕ. ಆದರೆ ಒಂದು ಮಟ್ಟದ ಅರಿವು ಮತ್ತು ಏಕಾಗ್ರತೆ ಇದ್ದರೆ ನೀವದನ್ನು ಬೇರೆ ದಿಕ್ಕಿಗೆ ಹೊರಳಿಸಬಹುದು. ಬೇರೆಲ್ಲ ರೀತಿಯ ಕರ್ಮಗಳಿಗೆ ಹೋಲಿಸಿದರೆ ತಮ್ಮದೇ ಪ್ರಯೋಜನಕ್ಕೆ ಅಥವಾ ಇನ್ನೊಬ್ಬರಿಗೆ ಹಾನಿ ಮಾಡಲು ವಾಮಶಕ್ತಿಗಳನ್ನು ಬಳಸುವುದು ಅತ್ಯಂತ ಹೀನ ಪರಿಣಾಮಗಳನ್ನು ತರುತ್ತದೆ. ಪ್ರಜ್ಞಾಪೂರ್ವಕವಾಗಿ ಮಾಡಿದ ಕಾರ್ಯಗಳು ಕರ್ಮವನ್ನು ಹುಟ್ಟುಹಾಕುವುದಿಲ್ಲ, ಅದನ್ನು ಹುಟ್ಟುಹಾಕುವುದು ಪ್ರತಿಕ್ರಿಯೆ. ನೀವೇನು ಭೌತಿಕ ಚಟುವಟಿಕೆಯನ್ನು ಮಾಡಿದರೂ ನೀವದನ್ನು ತೊಡಗುವಿಕೆ ಮತ್ತು ಸಂತೋಷದಿಂದ ಮಾಡಿದರೆ ನೀನೊಬ್ಬ ಕರ್ಮಯೋಗಿ. ಇಲ್ಲಿ ಯಾವುದೂ ಆಕಸ್ಮಿಕವಲ್ಲ, ಸಮಸ್ತ ಭೌತಿಕ ಅಸ್ತಿತ್ವವೇ ಕಾರಣ. ಕರ್ಮ ಎಂದರೆ ನಿಮ್ಮ ಬದುಕನ್ನು ನೀವೇ ಮಾಡಿಕೊಂಡಿದ್ದು ಎಂದರ್ಥ. ಕರ್ಮ ಸಂಚಯವು ಒಂದು ವರವೂ ಆಗಬಹುದು, ಒಂದು ಹೊರೆಯೂ ಆಗಬಹುದು. ಆ ಆಯ್ಕೆಯು ನಿಮ್ಮದೇ ಆಗಿರುತ್ತೆ. ನೀವು ಹಿಂದೆ ಯಾವ ರೀತಿಯ ಕರ್ಮವನ್ನು ಶೇಖರಿಸಿದ್ದರೂ ಈ ಕ್ಷಣದ ಕರ್ಮವು ಸದಾ ನಿಮ್ಮ ಕೈಯಲ್ಲಿ. ನೀವೇನು ಮಾಡಿದರೂ ಇಷ್ಟನ್ನು ಗಮನಿಸಿ, ನೀವು ಮಾಡುತ್ತಿರುವುದು ಕೇವಲ ನಿಮ್ಮ ಬಗ್ಗೆ ಆಗಿದೆಯೋ ಅಥವಾ ಅದು ಎಲ್ಲರ ಒಳಿತಿಗಾಗಿಯೋ. ಇದು ಒಳ್ಳೆ ಮತ್ತು ಕೆಟ್ಟ ಕರ್ಮಗಳ ಕುರಿತಾದ ಎಲ್ಲ ಗೊಂದಲವನ್ನು ನಿವಾರಿಸುತ್ತದೆ. ನಿಮ್ಮ ಗ್ರಹಿಕೆಯು ನೆನಪುಗಳಿಂದ ನಿರೂಪುಗೊಂಡ ಅದು ಕರ್ಮ. ನಿಮ್ಮ ನೆನಪುಗಳೇ ನಿಮ್ಮ ಪೂರ್ವಗ್ರಹದ ತಳಹದಿ. ಕರ್ಮವು ನಿಮ್ಮ ಉಳಿವು ಹೌದು, ನಿಮ್ಮ ಬಂಧನವೂ ಹೌದು ಮತ್ತು ನೀವದನ್ನು ಸರಿಯಾಗಿ ನಿಭಾಯಿಸಿದರೆ ಅದು ನಿಮ್ಮ ಮುಕ್ತಿಯೂ ಆಗಬಲ್ಲದು. ಕರ್ಮಯೋಗ ಎಂದರೆ ಸೇವೆ ಮಾಡುವುದು ಎಂದಲ್ಲ. ಕರ್ಮಯೋಗ ಎಂದರೆ ಕರ್ಮದಲ್ಲಿ ತೊಡಗಬೇಕೆಂಬ ವಿಶೇಷತೆಯನ್ನು ಮೀರಿ ಹೋಗುವುದು. ಕರ್ಮ ಎಂದರೆ ಪರಿಪೂರ್ಣ ಜವಾಬ್ದಾರಿ. ನೀವು ನಿಮ್ಮ ವಂಶವಾಹಿಗಳಿಗೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಿ. ನೀವು ನಿಜವಾಗಿಯೂ ಧ್ಯಾನಸ್ಥರಾದರೆ ನೀವು ಕರ್ಮವನ್ನು ಮೀರಿರುತ್ತೀರಿ. ಅವರಿವರ ತಪ್ಪನ್ನೇ ಎತ್ತಿ ತೋರಿಸಿ ಜಗತ್ತನ್ನು ತಿದ್ದುವ ಸಾಹಸ ಮಾಡುವುದಕ್ಕಿಂತ ನಮ್ಮನ್ನು ನಾವು ತಿದ್ದಿಕೊಳ್ಳುವುದು ಒಳ್ಳೆಯದು. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮತ್ತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ. ಕರ್ಮ ಹೇಳುತ್ತದೆ, ಹಾವು ಹಲವು ಬಾರಿ ತನ್ನ ಚರ್ಮವನ್ನು ಕಳಚುತ್ತದೆ, ಏಕೆಂದರೆ ಅದು ವಿಷ ತುಂಬಿದ ಹಾವು. ಅಂತಹ ಜನರನ್ನು ನಿಮ್ಮ ಜೀವನದಲ್ಲಿ ಮರಳಿ ಸೇರಿಸುವ ಬದಲು ಎಚ್ಚರ ವಹಿಸಿ. ಪೂಜೆ ಮಾಡುವಾಗ ದೇವರು ನೋಡ್ತಾನೆ ಅಂತ ಯೋಚಿಸುವ ಮನುಜ ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡ್ತಾನೆ ಎಂದು ಯೋಚಿಸುವುದಿಲ್ಲ. ಮನುಷ್ಯನೊಳಗಿರುವ ಸುಪ್ತ ಶಕ್ತಿಯನ್ನು ಯಾವುದು ಮುಕ್ತಗೊಳಿಸುವಂತೆ ಮಾಡುವುದು ಅದೇ ಪುಣ್ಯ. ಮನುಷ್ಯನ ದೇಹ ಮನಸ್ಸುಗಳನ್ನು ಯಾವುದು ದುರ್ಬಲಗೊಳಿಸುವುದು ಅದೇ ಪಾಪ. ಕರ್ಮದ ಹತ್ತಿರ ಕಾಗದ ಇಲ್ಲ, ಕಾನೂನು ಇಲ್ಲ, ಪುಸ್ತಕವೂ ಇಲ್ಲ. ಆದರೆ ಜಗತ್ತಿನ ಎಲ್ಲರ ಪಾಪ ಪುಣ್ಯದ ಲೆಕ್ಕಾಚಾರವೂ ಇರುತ್ತದೆ.